ನಮ್ಮ ಇಲ್ಲಿರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳು ನೀವು ಚಿಂತಾಮಣಿ ತಾಲೂಕಿನಲ್ಲಿ ಅಥವಾ ಜಿಲ್ಲೆಯಲ್ಲಿ ನೀವು ಎಷ್ಟು ನಿರುದ್ಯೋಗಿಗಳಿಗೆ ಡಿಗ್ರಿ ಮಾಡಿರ್ತಕ್ಕಂಥವ್ರಿಗೆ 3,000 ಕೊಡ್ತಾ ಇದ್ದೀರಾ? ಕೊಡಿ, ಹೇಳಿ ನೋಡೋಣ ನೀವು ಅಂತ. ಮತ್ತು ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರಿಗೆ 1,500 ಕೊಡ್ತೀವಿ ಅಂತ ಹೇಳಿದ್ರೆ ಎಷ್ಟು ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರಿಗೆ ನೀವು ಈ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಕೊಡ್ತಾ ಇದ್ದೀರಾ ಅನ್ನುವಂಥದ್ದು ಹೇಳಿದ್ರಿ, ಆದರೆ ಹೇಳಿಲ್ಲ. ಇವತ್ತು ಇನ್ನು ಅಂಗನವಾಡಿ ಆಶಾ ಕಾರ್ಯಕರ್ತರು ನೋಡ್ಬೇಕು, ಅವ್ರ ಪರಿಸ್ಥಿತಿ ಪಾಪ ಮಕ್ಕಳನ್ನ ಹಾಕೊಂಡು ಅಲ್ಲಿ ಹಗಲು ರಾತ್ರಿ ಧರಣಿಗಳು. ಇವತ್ತು ಪ್ರಿಯಾಂಕಾ ಗಾಂಧಿ ಅವ್ರ ಕೈಯಲ್ಲಿ ಹೇಳಿಸಿದ್ರು ನಿಮ್ಗೆಲ್ಲ ಜಾಸ್ತಿ ಮಾಡ್ತೀವಿ ಅಂತ, ಇವತ್ತುವರೆಗೂ ಕೂಡ ಅದ್ರ ಬಗ್ಗೆ ಚಕಾರ ಎತ್ತಲಿಲ್ಲ. ಅವ್ರ ಮಕ್ಕಳನ್ನ ಹಾಕೊಂಡು ಅಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈ ರೀತಿ ಅಕ್ಕಿ ಒಂದು ಯೋಜನೆ ಹೇಳಿದ್ರು. ನರೇಂದ್ರ ಮೋದಿ ಅವರು ಕೊಡ್ತಾ ಇರೋದು ಅಕ್ಕಿ 5 kg, ಅದನ್ನ ಬಿಟ್ಟು ನಾವು 10 kg ಅಂತ ಹೇಳಿಲ್ಲ, ಅವರು 10 kg ಅಂತ ಹೇಳಿದ್ರು. ನರೇಂದ್ರ ಮೋದಿ ಅವರು ಕೊಡ್ತಾ ಇರ್ತಕ್ಕಂಥದ್ದನ್ನು ಸೇರಿಸಿ 5 kg. ಇವಾಗ ಅದು ಕೊಡಕ್ಕಾಗ್ದಿರ, ಅದೇನೋ ರಾಗಿ ಗೋಧಿ ಏನೇನೋ ಎಲ್ಲ ಏನೋ ಮಾಡಿಬಿಟ್ಟಿದ್ದಾರೆ. ಬಿಟ್ಟುಗಳು ಅದಕ್ಕೂ ಹೇಳಿದ್ರು, ಅದು ಕೊಟ್ಟಿಲ್ಲ. ಜನರಿಗೆ ನಾವು ಕೊಡ್ತೀವಿ ಅಂತ ಹೇಳಿದ್ರು, ಸಂಕ್ರಾಂತಿಗೆ ಬಿಟ್ಟುಗಳು ಬಂದಿಲ್ಲ. ಹೀಗಾಗಿ ಇವರು ಹೇಳಿರ್ತಕ್ಕಂಥದ್ದು ಅಂದ್ರೆ ನೆಕ್ಸ್ಟ್ ಮುಂದೆ ಕೂಡ ಇಂಥ ಇದೇ ಘೋಷಣೆಗಳು ಮಾಡಿದ್ರು ಕೂಡ ಇವತ್ತು ನಾವು ಒಂದು ಯೋಚನೆ ಮಾಡಬೇಕು. ಇವತ್ತು 1,16,000 ಕೋಟಿ ಅಂದ್ರೆ ಪ್ರತಿ ವರ್ಷ ಇದು ನಿಲ್ಲೋದಿಲ್ಲ. ಇನ್ನ ಲಕ್ಷ ಕೋಟಿ ಸಾಲ ಮಾಡ್ತಾನೆ ಇರಬೇಕು. ಮಾಡಿದ್ರೇನೆ ಈ ಸರ್ಕಾರ ನಡೆಯೋದು. ಸಾಲದಿಂದ ನಡೀತಾ ಇರ್ತಕ್ಕಂಥ ಕಳಿಸ್ಬಿಟ್ಟಾರ.